ಆಚಾರ್ಯರು ಬ್ರಹ್ಮವೈವರ್ತದ ಶ್ಲೋಕವನ್ನು ಹೇಳ್ತಾರೆ. ಬ್ರಹ್ಮವೈವರ್ತ ಒಂದು ಶ್ಲೋಕವನ್ನು ಹೇಳ್ತದೆ. ಶಾರೀರಾತ್ ವಾಚಿಕಾಭ್ಯಾಸ ವಾಚಿಕಾನ್ ಮಾನಸೋ ಭವೇತ್ ಮಾನಸಾದ್ ವಿವಶಾನ್ ಮುಚ್ಚೇತ ನಾನ್ಯಥಾ ಮುಕ್ತಿರಿಷ್ಯತೆ. ನಿರಂತರ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀರಾ, ಅದು ಹೇಗೆ ಮಾಡಬೇಕು ಎನ್ನುವುದನ್ನು ಕೂಡ ನಮಗೆ ಬ್ರಹ್ಮವೈವರ್ತ ಹೇಳ್ತದೆ. ನಿರಂತರ ಭಗವಂತನ ಸ್ಮರಣೆಯನ್ನು ನಾವು ಮಾಡಬೇಕು ಅಂತ ಹೇಳಿದರೆ ಮನಸ್ಸು ಅತ್ಯಂತ ಚಂಚಲ. ಮನಸ್ಸು ಒಂದು ಕ್ಷಣದಲ್ಲಿದ್ದದ್ದು ಮತ್ತೊಂದು ಕ್ಷಣದಲ್ಲಿ ಎಲ್ಲಿಗೋ ಹೋಗಿರ್ತದೆ. ನಾವು ಬೇರೆ ಸ್ಥಳಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದ ಹೊರಗೆ ಹೋಗಬೇಕು ಅಂತಲೇ ಇಲ್ಲ, ನಾವು ಪ್ರವಚನದಲ್ಲೇ ಕುಳಿತೇ ಮನಸ್ಸು ಮನೆ ಉದ್ಯೋಗ ಇಡೀ ಊರನ್ನು ತಿರುಗಿ ಹೊರಡಬೇಕಾದ್ರೆ ನಮ್ಮ ಜೊತೆಗೆ ಬರುತ್ತೆ. ಈಗ 1 ಗಂಟೆ ಪ್ರವಚನದಲ್ಲಿ ಕುಳಿತಿರ್ತೇವೆ, ಕಿವಿಯಿಂದ ಎಲ್ಲ ಶ್ರವಣಗಳು ಕೂಡ ನಮ್ಮಲ್ಲಿ ಆಗ್ತಾ ಇರ್ತದೆ, ಮನಸ್ಸು ಮಾತ್ರ ಬೇರೆ ಎಲ್ಲೋ ಇರ್ತದೆ. ಅದರಿಂದಾಗಿ ಮನಸ್ಸು ಅತ್ಯಂತ ಚಂಚಲ. ಮನಸ್ಸನ್ನು ಹೇಗೆ ನಿಗ್ರಹ ಮಾಡುವುದು? ಅದಕ್ಕೆ ಬ್ರಹ್ಮವೈವರ್ತ ಒಂದು ಉಪಾಯವನ್ನು ಕೊಡ್ತದೆ. ಮೊದಲು ಶಾರೀರಿಕವಾಗಿ ನಾವು ಕೆಲವು ನಿಯಮನಗಳನ್ನು ಮಾಡಿಕೊಳ್ಳಬೇಕು. ಶರೀರವನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು. ಅಂದರೆ ಶರೀರದಲ್ಲಿರ್ತಕ್ಕಂತಹ ಹೊರಗಿನ ಇಂದ್ರಿಯಗಳು ಅಂತ ಏನಿವೆ, ಆ ಎಲ್ಲ ಹೊರಗಿನ ಇಂದ್ರಿಯಗಳನ್ನು ಕೂಡ ಭಗವಂತನ ಸೇವೆಗೆ ಅಂತ ಮೀಸಲು ಮಾಡಿ. ಭಗವಂತ ಕಾಲನ್ನು ಕೊಟ್ಟಿದ್ದೇನೆ, ನಾವು ದಿನದಲ್ಲಿ ಕಾಲವನ್ನು ದೇವರಿಗೋಸ್ಕರ ಎಷ್ಟು ಉಪಯೋಗ ಮಾಡ್ತೇವೆ? ಮನೆಯಲ್ಲಿ ಓಡಾಡ್ತೇವೆ, ಊಟಕ್ಕೆ ಹೋಗ್ತೇವೆ, ಮಲ್ಕೊಳ್ಳಿಕ್ಕೆ ಹೋಗ್ತೇವೆ, ಉದ್ಯೋಗಕ್ಕೆ ಹೋಗ್ತೇವೆ, ಎಲ್ಲ ಕೆಲಸಗಳಿಗೂ ಕೂಡ ನಾವು ಕಾಲನ್ನು ಉಪಯೋಗಿಸ್ತೇವೆ. ದೇವರಿಗೆ ಅಂತ ಎಷ್ಟು ಹೊತ್ತು ನಾವು ಮೀಸಲಿಟ್ಟೆವು ಲೆಕ್ಕ ಹಾಕಬೇಕಂತೆ. ಇನ್ನು ಪ್ರತಿನಿತ್ಯ ನಾನು ದೇವರ ದರ್ಶನಕ್ಕೆ ಅಂತ ದೇವಾಲಯಕ್ಕೆ ಒಂದು 3 ಪ್ರದಕ್ಷಿಣೆ ಬಂದರೆ ಒಂದಿಷ್ಟು ನನ್ನ ಪಾದವನ್ನು ದೇವರ ಸೇವೆಗೆ ವಿನಿಯೋಗ ಮಾಡಿದ ಹಾಗೆ ಆಗ್ತದೆ. ಕೈಯನ್ನು ನಾನು ಎಷ್ಟು ಉಪಯೋಗ ಮಾಡಿದ್ದೆ ದೇವರಿಗೋಸ್ಕರ, ಅದನ್ನು ನಾವೇ ಆಲೋಚನೆ ಮಾಡಬೇಕಂತೆ. ಕೈಯಿಂದಾಗಿ ಪ್ರತಿನಿತ್ಯ ಶುದ್ಧವಾದಂತಹ ಹೂಗಳನ್ನು ಸಂಗ್ರಹ ಮಾಡಿ ಅದನ್ನು ದೇವರಿಗೆ ಅರ್ಚನೆ ಮಾಡಿ ದೇವರ ಪೂಜೆಗೆ ಹೂವನ್ನು ತರುವ ಮೂಲಕವಾಗಿ ಕೈಯನ್ನು ಉಪಯೋಗಿಸ್ತೇನೆ. ಮನೆಯಲ್ಲಿ ಹೂವಿನ ಗಿಡವೇ ಇಲ್ಲದೇ ಇದ್ದರೆ ಗಿಡವನ್ನು ಬೆಳೆಸುವುದಕ್ಕೋಸ್ಕರ, ಅದು ಹೂ ಚೆಂದ ಕಾಣಬೇಕು ಅಂತ ಮನೆಯಲ್ಲಿ ಅಲಂಕಾರಕ್ಕೋಸ್ಕರ ಗಿಡವನ್ನು ನೆಡುವುದಲ್ಲ, ದೇವರ ಪೂಜೆಗೆ ನಮಗೆ ಪುಷ್ಪ ಬೇಕೆನ್ನುವುದಕ್ಕೋಸ್ಕರ ಗಿಡವನ್ನು ನಾನು ಬೆಳೆಸ್ತೇನೆ, ಅದರಲ್ಲಿ ಪುಷ್ಪವನ್ನು ಆಹರಣ ಮಾಡಿ ನಾನು ದೇವರಿಗೆ ಅರ್ಪಣೆ ಮಾಡ್ತೇನೆ. ಹೀಗೆ ಪಾದವನ್ನು, ಕೈಯನ್ನು, ಕಣ್ಣನ್ನು ನಾನು ದೇವರ ಚಿಂತನೆಯಲ್ಲಿ ಎಷ್ಟು ತೊಡಗಿದೆ, ದೇವರ ಪ್ರತಿಮೆಯನ್ನು ನೋಡುವಂಥದ್ದು, ದೇವರ ದರ್ಶನವನ್ನು ಮಾಡುವಂಥದ್ದು, ದೇವರ ಮಹಿಮೆ ಇರತಕ್ಕಂತಹ ಸ್ತೋತ್ರಗಳನ್ನು ಪಠನ ಮಾಡುವಂಥದ್ದು, ದೇವರ ಕಥೆಗಳನ್ನು ಹೇಳ್ತಕ್ಕಂತಹ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು. ಹೀಗೆ ಒಂದೊಂದು ಇಂದ್ರಿಯಗಳನ್ನೇ ನಾವು ಭಗವಂತನಿಗೆ ಸಂಬಂಧಗೊಳಿಸ್ತಾ ಬರಬೇಕಂತೆ. ನಾವು ಗಮನಿಸುತ್ತಾ ಹೋದರೆ ಎಲ್ಲ ಇಂದ್ರಿಯಗಳು ಕೂಡ ಒಂದೊಂದು ಇಂದ್ರಿಯಗಳು ಒಂದೊಂದು ಕಡೆಗಳಲ್ಲಿ ಅದು ವ್ಯಸ್ತ ಆಗಿ ಹೋಗಿವೆ. ಒಂದೊಂದು ಇಂದ್ರಿಯಗಳು ಕೂಡ ದಿನಕ್ಕೆ 100 ವಸ್ತುಗಳನ್ನು ನೋಡ್ತವೆ. ಆದರೆ ದೇವರ ಬಗ್ಗೆ ನಾನು ಎಷ್ಟು ಚಿಂತನೆ ಮಾಡಿದೆ? ಉತ್ತರವನ್ನು ಕಂಡುಕೊಂಡರೆ ಅತ್ಯಂತ ಅಲ್ಪ ಅವಧಿಯಲ್ಲಿ ನಾವು ದೇವರನ್ನು ನೋಡಿರ್ತೇವೆ, ಅತ್ಯಂತ ಅಲ್ಪ ಅವಧಿಯಲ್ಲಿ ದೇವರಿಗೋಸ್ಕರ ನಾವು ಇಂದ್ರಿಯಗಳನ್ನು ಮೀಸಲಿಟ್ಟಿರ್ತೇವೆ. ಮೊದಲು ಶರೀರದ ಒಂದೊಂದು ಇಂದ್ರಿಯಗಳನ್ನು ದೇವರಿಗೆ ಮೀಸಲಿಡ್ತಾ ಬಂದರೆ ಆಗ ಅನೇಕ ಸಜ್ಜನರ ಸಂಘ ಆಗ್ತದೆ, ಆಗ ಅನೇಕ ಗ್ರಂಥಗಳ ಪರಿಚಯ ಆಗ್ತದೆ, ಅನೇಕ ಭಗವಂತನ ಮಹಿಮೆಗಳ ಕಿವಿಯನ್ನು, ದೇವರ ಕಥೆಗಳನ್ನು ಹೇಳಲಿಕ್ಕೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಹೀಗೆ ಸಮಯವನ್ನು ಹೆಚ್ಚು ಮಾಡ್ತಾ ದೇವರ ಮಹಿಮೆಯನ್ನು ಕೇಳುವುದಕ್ಕೆ ನಾನು ಕಿವಿಯನ್ನು ಉಪಯೋಗಿಸ್ತೇನೆ ಅಂತ ಒಂದು ಸಂಕಲ್ಪ ಮಾಡಿದರೆ ಅನೇಕ ವಿಷಯಗಳನ್ನು ನಾವು ಸಂಗ್ರಹ ಮಾಡಲಿಕ್ಕಾಗ್ತದೆ, ಅನೇಕ ಭಗವಂತನ ಮಹಿಮೆಗಳನ್ನು ತಿಳ್ಕೊಳ್ತೇವೆ, ಅನೇಕ ಭಗವಂತನ ನಾಮಸ್ಮರಣೆಗಳನ್ನು ಮಾಡಲಿಕ್ಕಾಗ್ತದೆ. ರಾಮ, ಕೃಷ್ಣ, ದಶಾವತಾರದ ಕೆಲವು ಹೆಸರುಗಳು ಬಿಟ್ಟರೆ ನಮಗೆ ಭಗವಂತನ ಎಷ್ಟು ಹೆಸರುಗಳಿದೆ ಅಂತ ಗೊತ್ತಿರೋದಿಲ್ಲ. ಪುರಾಣಗಳ ಅನೇಕ ಕಥೆಗಳ ಶ್ರವಣವನ್ನು ಮಾಡಿದಾಗ ಭಗವಂತನ ಅನೇಕ ಹೆಸರುಗಳು, ಭಗವಂತನ ಅನೇಕ ಸ್ತೋತ್ರಗಳ ಮೂಲಕವಾಗಿ ಭಗವಂತನ ಅನೇಕ ನಾಮಗಳು ನಮಗೆ ಪರಿಚಯ ಆಗ್ತದೆ. ಆಗ ಆ ಭಗವಂತನ ಅನೇಕ ನಾಮಗಳನ್ನು ನಾವು ಉಚ್ಚಾರ ಮಾಡಲಿಕ್ಕೆ ಶುರು ಮಾಡ್ತೇವೆ. ಹೀಗೆ ಶಾರೀರಾತು ವಾಚಿಕ, ಮೊದಲು ಎಲ್ಲ ಶರೀರದ ಬೇರೆ ಬೇರೆ ಕೈ, ಕಾಲು, ಕಿವಿ ಮೊದಲಾದಂತಹ ಇಂದ್ರಿಯಗಳನ್ನು ನಾವು ಭಗವಂತನ ಹತ್ತಿರದಲ್ಲಿ ನಾವು ಇಟ್ಟರೆ ಆಗ ನಿಧಾನವಾಗಿ ಬಾಯಿ ಕೆಲಸ ಶುರು ಮಾಡ್ತದಂತೆ. ನಮಗೆ ಭಗವಂತನ ಬಗ್ಗೆ ಗೊತ್ತಿಲ್ಲದೆ ಹೋದರೆ ನಾವು ಮಕ್ಕಳಿಗೆ ನಂತರದ ಪರಂಪರೆಗೆ ನಾವು ಏನು ಹೇಳಲಿಕ್ಕೆ ಸಾಧ್ಯ? ನಾವು ಅದನ್ನು ತಿಳಿದರೆ ಮಕ್ಕಳಿಗೆ ದೇವರ ಸ್ತೋತ್ರವನ್ನು ಹೇಳಿಕೊಡ್ತೇವೆ, ಮಕ್ಕಳಿಗೆ ದೇವರ ಕಥೆಗಳನ್ನು ಹೇಳ್ತೇವೆ, ಮಕ್ಕಳಿಗೆ ದೇವರು ಅಂದರೆ ಯಾರು ಎನ್ನುವಂತಹ ಪರಿಚಯವನ್ನು ನಾವು ಮಾಡಿಸಿಕೊಡ್ತೇವೆ. ಆಗ ನಮ್ಮ ಬಾಯಿಯಿಂದಲೂ ಕೂಡ ದೇವರ ನಾಮಸ್ಮರಣೆ, ದೇವರ ಕಥೆಗಳನ್ನು ಹೇಳಲಿಕ್ಕೆ ಬಾಯಿ ಪ್ರಾರಂಭ ಮಾಡ್ತದೆ. ಯಾವಾಗ ಬಾಯಿ ನಿರಂತರವಾಗಿ ದೇವರ ಕಥೆಗಳನ್ನು ಹೇಳ್ತದೋ ಆಗ ಮನಸ್ಸು ಕೂಡ ದೇವರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತದಂತೆ. ಎಷ್ಟು ನಾವು ಬಾಯಿಯಿಂದಾಗಿ ದೇವರ ಕಥೆಗಳನ್ನು ಹೇಳ್ತೇವೋ ಅಷ್ಟು ಹೊತ್ತಾದರೂ ನಮಗೆ ಭಗವಂತನ ಸ್ಮರಣೆ ಇರ್ತದೆ. ಯಾಕೆ? ಭಗವಂತನ ಆಲೋಚನೆ ಇಲ್ಲದೆ ಭಗವಂತನ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಆಲೋಚನೆಯಲ್ಲಿದ್ದು ಭಗವಂತನ ಕಥೆಯನ್ನು ಕೇಳಬಹುದು. ಬೇಕಾದ್ರೆ ಕುಳಿತಿರ್ತೇವೆ, ಕಿವಿ ಹೇಗೂ ಅದಕ್ಕೆ ಬಂಧನ ಇಲ್ಲ, ಕಿವಿಯ ಒಳಗೆ ಶಬ್ದಗಳು ಹೋಗ್ತಾ ಇರ್ತದೆ, ಮನಸ್ಸು ಯಾವುದನ್ನು ಆಲೋಚನೆ ಮಾಡ್ತಾ ಇರಬಹುದು. ಆದರೆ ನಾವು ದೇವರ ಬಗ್ಗೆ ಹೇಳಬೇಕು ಅಂದರೆ ನಾವು ದೇವರ ಆಲೋಚನೆಯಲ್ಲೇ ಇರಬೇಕು. ಮನಸ್ಸು ಎಲ್ಲೋ ಇದ್ದು ನಾವು ದೇವರ ಬಗ್ಗೆ ಹೇಳ್ತೇವೆ ಅಂದರೆ ವಸ್ತುತಃ ಅದು ಸಾಧ್ಯವೇ ಇಲ್ಲ. ಹಾಗಾದರೆ ನಾವು ದೇವರ ಬಗ್ಗೆ ಎಷ್ಟು ಹೇಳ್ತೇವೆ, ಅದು ಮನೆಯಲ್ಲಿ ಆಗಿರಬಹುದು, ನಮ್ಮ ಯಾರ ಸಂಪರ್ಕ ಆಗ್ತದೋ ಅವರ ಜೊತೆ ಒಂದು 2 ನಿಮಿಷ ಆದರೂ ಕೂಡ ದೇವರ ಮಹಿಮೆಯ ಬಗ್ಗೆ ಮಾತನಾಡ್ತೇವೆ ಅಂತ ಸಂಕಲ್ಪ ಮಾಡಿದರೆ ಅಷ್ಟು ಹೊತ್ತಾದರೂ ಕೂಡ ಮನಸ್ಸು
ದೇವರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಅಷ್ಟು ಹೊತ್ತು ಮಾತ್ರ ಅಲ್ಲ, ನಂತರದಲ್ಲಿಯೂ ಕೂಡ ದೇವರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಯಾಕೆಂದರೆ ನಾವು ಒಬ್ಬರಿಗೆ ಹೇಳಿರ್ತೇವೆ, ಮಕ್ಕಳಿಗೆ ಹೇಳಿರ್ತೇವೆ, ಯಾವಾಗಲೂ ಕೂಡ ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ, ನಾವು ಬೇರೆ ಯಾವುದೋ ವಿಚಾರಗಳ ಬಗ್ಗೆ ಹೆಚ್ಚು ಮಾತನಾಡ್ತಾ ಇದ್ದರೆ ಕೆಲವೊಮ್ಮೆ ಮಕ್ಕಳೇ ಪ್ರಶ್ನೆ ಮಾಡ್ತಾರೆ, ಬೇಡದೇ ಇರುವ ವಿಷಯಗಳನ್ನು ಮಾತಾಡಬಾರ್ದು ಅಂತ ನೀವೇ ಹೇಳಿದ್ರಿ, ದೇವರ ಬಗ್ಗೆ ಹೆಚ್ಚು ಮಾತನಾಡಬೇಕು ಅಂತ ಹೇಳಿದ್ರಿ ಅಂತ ಮಕ್ಕಳೇ ನಮಗೆ ಪ್ರಶ್ನೆ ಹೇಳಿದಾಗ, ಓ ಹೌದು, ನಾನು ಹೇಳಿದ್ದೇನೆ, ನಾನು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವಂಥ ಎಚ್ಚರ ಬರ್ತದೆ. ನಾವು ಕೂಡ ಆದಷ್ಟು ಬೇಡದ ವಿಚಾರಗಳನ್ನು ಮಾತನಾಡಲಿಕ್ಕೆ ಕಡಿಮೆ ಮಾಡ್ತೇವೆ, ದೇವರ ಕಥೆಗಳ ಬಗ್ಗೆ, ದೇವರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಶುರು ಮಾಡ್ತೇವೆ. ಹೀಗೆ ವಾಚಿಕವಾಗಿ ನಾವು ಎಷ್ಟೆಷ್ಟು ದೇವರ ಬಗ್ಗೆ ಮಾತನಾಡ್ತೇವೋ ಅಷ್ಟಷ್ಟು ಮನಸ್ಸು ಕೂಡ ಹೆಚ್ಚು ದೇವರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಹೆಚ್ಚು ಹೆಚ್ಚು ಮನಸ್ಸು ದೇವರಲ್ಲಿಯೇ ನಿಯಮನವನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ಆಚಾರ್ಯರು ಹೇಳಿದ್ದು ಬಹು ಅಭ್ಯಾಸ ಆತು. ಮೊದಲು ಶರೀರದಿಂದಾಗಿ ಅಭ್ಯಾಸವನ್ನು ಮಾಡಬೇಕು, ನಂತರ ವಾಚಿಕವಾಗಿ ನಿರಂತರವಾಗಿ ಅಭ್ಯಾಸ ಮಾಡಬೇಕು, ನಂತರ ಮನಸ್ಸು ನಿರಂತರವಾಗಿ ಭಗವಂತನ ಆಲೋಚನೆಯಲ್ಲಿ ತೊಡಗುವ ಹಾಗೆ ನಾವು ಅಭ್ಯಾಸವನ್ನು ಮಾಡ್ತಾ ಕುಳಿತರೆ ನಮಗೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಇದು ಬ್ರಹ್ಮವೈವರ್ತ ತುಂಬ ಸುಂದರವಾಗಿ ಮಾತನ್ನು ಹೇಳ್ತದೆ. ಶಾರೀರಾತು ವಾಚಿಕ ಅಭ್ಯಾಸ. ಶರೀರವನ್ನು ನಾವು ಭಗವಂತನ ಹತ್ತಿರ ನಾವು ತೆಗೆದುಕೊಂಡು ಹೋದರೆ ಬಾಯಿ ಭಗವಂತನ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡ್ತದೆ. ವಾಚಿಕಾತು ಮಾನಸೋಭವಯಿತು. ಮಾತು, ಬಾಯಿ ಹೆಚ್ಚು ದೇವರ ಬಗ್ಗೆ ನಿರಂತರವಾಗಿ ನಾವು ಮಾತಾಡ್ತಾ ಇದ್ದರೆ ಆಗ ಮನಸ್ಸು ಕೂಡ ದೇವರ ಬಗ್ಗೆಯೇ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಮಾನಸಾತ್ ವಿವಶಾನ್ ಮುಚ್ಚೇತ. ಇಲ್ಲಿ ವಿವಶ ಎನ್ನುವಂಥ ಶಬ್ದವನ್ನು ಬ್ರಹ್ಮವೈವರ್ತವೇ ಹೇಳುತ್ತೆ. ಮಾನಸಾತ್ ಅಂದರೆ ಮನಸ್ಸನ್ನು ಬೇರೆ ಎಲ್ಲಿಯೋ ಹಾಕಿ ಅವನಿಗೆ ಮೋಕ್ಷವನ್ನು ಪಡೀತಾನೆ ಅಂತ ಅರ್ಥ ಅಲ್ಲ. ಹೀಗೆ ಮನಸ್ಸಿನಿಂದಲೂ ಕೂಡ ನಿರಂತರವಾಗಿ ಅವನ ಅಭ್ಯಾಸದಲ್ಲಿ ಆ ಬಹು ಅಭ್ಯಾಸ, ಶಾರೀರಿಕ ಅಭ್ಯಾಸ, ವಾಚಿಕ ಅಭ್ಯಾಸ ಎರಡು ಮಾತ್ರ ಇದ್ದರೆ ಸಾಕಾಗುವುದಿಲ್ಲ. ಮನಸ್ಸಿನಲ್ಲಿಯೂ ಕೂಡ ನಿರಂತರವಾಗಿ ಕ್ಷಣ ಕ್ಷಣದಲ್ಲಿಯೂ ಬೇರೆ ಕಡೆ ಹೋಗ್ತಾ ಇರ್ತದೆ. ಅದನ್ನು ಎಳೆದು ತಂದು ಈ ಕಡೆ ನಾವು ಇಡ್ತಾ ಇರಬೇಕು. ದೇವರ ಬಗ್ಗೆ ಆಲೋಚನೆ ಮಾಡು, ದೇವರ ಚಿಂತನೆಯನ್ನು ಮಾಡಬೇಕು ಅಂತ ಮನಸ್ಸನ್ನು ಎಳೆದು ನಾವು ನಿರಂತರವಾಗಿ ಅದನ್ನು ಅಭ್ಯಾಸ, ಆ ಎಳೆದು ತರುವುದು ಕೂಡ ಅಭ್ಯಾಸ ಆಗ್ತಾ ಇರಬೇಕು ನಿರಂತರ. ಒಂದು ಬಾರಿ ಎಳೆದರೆ ಮನಸ್ಸು ಈ ಕಡೆ ಬರುವುದಿಲ್ಲ, ಪದೇ ಪದೇ ಹೋಗ್ತಾ ಇರ್ತದೆ. ನಾವು ಅದನ್ನು ಬಹು ಅಭ್ಯಾಸದಿಂದ ನಿರಂತರವಾಗಿ ದೇವರ ಸ್ಮರಣೆಯನ್ನು ಮಾಡ್ತಿರಬೇಕು, ದೇವರ ಚಿಂತನೆಯಲ್ಲಿ ತೊಡಗಬೇಕು ಅಂತ ನಿರಂತರ ಅಭ್ಯಾಸ ಮಾಡ್ತಿದ್ರೆ ನಮಗೆ ಮೋಕ್ಷ ಬರಲಿಕ್ಕೆ ಸಾಧ್ಯ. ನಾಣ್ಯಥಾ ಮುಕ್ತಿರಿಷದೆ. ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ, ಈ ಅಭ್ಯಾಸ ಇಲ್ಲದೆ ಹೋದರೆ ನಮಗೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮವೈವರ್ತ ಪುರಾಣ ಅದನ್ನು ಹೇಳ್ತದೆ. ನಮಗೆ ಸಾಮಾನ್ಯವಾಗಿ ಅಯ್ಯೋ ದೇವರ ಅನುಗ್ರಹ ಪಡಿಬೇಕು, ನಾನು ಒಳ್ಳೆಯ ಕೆಲಸ ಮಾಡಬೇಕು, ಒಂದು ಸಿದ್ಧಿಯನ್ನು, ಭಗವಂತನ ವಿಶೇಷ ಅನುಗ್ರಹವನ್ನು ಪಡೆದು ಶಾಶ್ವತವಾದ ಸುಖ ಮೋಕ್ಷವನ್ನು ಪಡಿಬೇಕು ಅಂತ ನಮಗೆಲ್ಲ ಬಯಕೆ ಇರ್ತದೆ. ಇದು ಕೇವಲ ನಮಗೆ ಮಾತ್ರ ಅಲ್ವಂತೆ, ಇದು ದುಷ್ಟರಿಗೂ ದೈತ್ಯರಿಗೂ, ಎಂತಹ ಒಬ್ಬ ನಾಸ್ತಿಕನಾಗಿಯೂ ಕೂಡ ಇಂತಹ ಒಂದು ಆಲೋಚನೆ ಬರ್ತದೆ. ಯಾಕೆ? ಕೇವಲ ಲೌಕಿಕ ಜೀವನದಲ್ಲಿ ಶುದ್ಧ ಸುಖ ಎನ್ನುವಂಥದ್ದಿಲ್ಲ, ದೇವರ ಅನುಗ್ರಹದಿಂದಾಗಿ ನನಗೆ ಶಾಶ್ವತವಾದ ಸುಖ ಸಿಗಲಿ ಎನ್ನುವುದಾಗಿ ಒಬ್ಬ ನಾಸ್ತಿಕನೂ ಕೂಡ ಇಂತಹ ಆಲೋಚನೆ ಅವನಿಗೆ ಬರ್ತದೆ. ಆದರೆ ಅದರಲ್ಲಿ ಅವನು ಪ್ರವೃತ್ತಿ ಮಾಡುವುದಿಲ್ಲವಂತೆ. ಹಾಗಾದರೆ ಅವರಿಗೂ ನಮಗೂ, ನಾಸ್ತಿಕರಿಗೂ ಆಸ್ತಿಕರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತಾಗ್ತದೆ. ವ್ಯತ್ಯಾಸ ಯಾವಾಗ ಅಂತ ಹೇಳಿದ್ರೆ, ನಾಸ್ತಿಕರಿಗೂ ಕೂಡ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಸಂಕಲ್ಪವನ್ನು ಮಾಡ್ತಾನೆ, ಆದರೆ ಅದರಲ್ಲಿ ಪ್ರವೃತ್ತಿಯನ್ನು ಮಾಡುವುದಿಲ್ಲ. ಆದರೆ ನಾವು ಹಾಗಲ್ಲ, ನಾವು ಆಸ್ತಿಕರು, ಭಗವದ್ಭಕ್ತರು ಅಂತ ಆಗಬೇಕು ಅಂತ ಯಾರು ಬಯಸ್ತಾರೆ ಅವರು ನಿರಂತರ ಅಭ್ಯಾಸ, ನಿರಂತರ ಪ್ರವೃತ್ತಿಯಲ್ಲಿ ತೊಡಗಬೇಕು. ಭಗವಂತನ ಚರಿತ್ರೆಯನ್ನು ತಿಳಿಯುವಂಥದ್ದು, ಭಗವಂತನ ಮಹಿಮೆಯನ್ನು ತಿಳಿಯುವಂಥದ್ದು, ಈ ವಿಷಯಗಳಲ್ಲಿ ನಿರಂತರವಾಗಿ ನಾವು ಪ್ರವೃತ್ತಿಯನ್ನು ಮಾಡಿದರೆ ಆಗ ನಮಗೆ ಭಗವಂತನ ಅನುಗ್ರಹಕ್ಕೆ ಆಗಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಹೀಗೆ ಭಾಗವತದಲ್ಲಿ ಮುಂದೆ ಪ್ರಥಮ ಸ್ಕಂದದಲ್ಲಿ ಒಂದು 3ನೇ ಅಧ್ಯಾಯದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಭಗವಂತನ ರೂಪಗಳನ್ನು ಸನತ್ಕುಮಾರನಿಂದ ಪ್ರಾರಂಭ ಮಾಡಿ ಕಲ್ಕಿಯ ತನಕ ಅನೇಕ ಭಗವಂತನ ರೂಪಗಳನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಉಲ್ಲೇಖ ಮಾಡಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಮಾತು, ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಈ ವಾಕ್ಯವನ್ನು ಹಿಡಿದು ಅನೇಕ ಪಂಥದವರು ಇವತ್ತು ಅತ್ಯಂತ ವಿಸ್ತೃತವಾಗಿ ಪಂಥ ಬೆಳೆದಿದೆ. ಕೃಷ್ಣನೇ ಅತ್ಯಂತ ಪ್ರಧಾನವಾದಂತಹ ವ್ಯಕ್ತಿ. ಉಳಿದ ಎಲ್ಲ ಅವತಾರಗಳು ಕೂಡ ಮತ್ಸ್ಯ, ಕೂರ್ಮ, ವರಾಹ, ರಾಮ ಅಂತೆಲ್ಲ ಏನು ಅನೇಕ ಅವತಾರಗಳನ್ನು ಹೇಳ್ತೇವೆ, ಇದೆಲ್ಲವೂ ಕೂಡ ಅಪೂರ್ಣ ಅವತಾರ. ಕೃಷ್ಣ ಎನ್ನುವಂಥದ್ದು ಪೂರ್ಣ ಅವತಾರ ಎನ್ನುತಕ್ಕಂತಹ ಒಂದು ಪಂಥವನ್ನು ನಾವು ಇವತ್ತು ಲೋಕದಲ್ಲಿ ನೋಡ್ತೇವೆ. ಅವರೆಲ್ಲರೂ ಕೂಡ ಇದಕ್ಕೆ ಸ್ವೀಕಾರ ಮಾಡುವಂಥದ್ದು ಭಾಗವತದ ಈ ವಾಕ್ಯ. ಯಾಕೆ? ಆ ಎಲ್ಲ 22 ಅವತಾರಗಳನ್ನು ಹೇಳಿ ಭಾಗವತ ಹೇಳುವಂಥದ್ದು ಏತೇ ಸ್ವಾಂಶಕಲಾಹ ಪುಂಸಃ. ಇದೆಲ್ಲವೂ ಕೂಡ ಒಂದು ಅಂಶದಿಂದ ಕೂಡಿದಂತಹ ಅವತಾರಗಳಾದರೆ ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣ ಸ್ವಯಂ ಭಗವಂತ ಅಂದರೆ ಪರಿಪೂರ್ಣನಾದಂತಹ ವ್ಯಕ್ತಿ. ಆ ಕೃಷ್ಣನ ಅವತಾರ ಎನ್ನುವಂಥದ್ದು ಪರಿಪೂರ್ಣತೆಯಿಂದ ಕೂಡಿರುವಂಥದ್ದು ಎನ್ನುವಂತಹ ಮಾತನ್ನು ಭಾಗವತ ಹೇಳ್ತದೆ. ನಮಗೆ ಈ ಶ್ಲೋಕವನ್ನು ನೋಡಿದಾಗ ಹೌದಲ್ವಾ, ಕೃಷ್ಣ ಪರಿಪೂರ್ಣ ಅವತಾರ, ಉಳಿದದ್ದೆಲ್ಲವೂ ಕೂಡ ಪೂರ್ಣ ಸಾಮರ್ಥ್ಯ ಇಲ್ಲದ ಅವತಾರಗಳು ಅಂತ ನಮಗೆ ಅನಿಸಬಹುದು. ಆ ಸಂದರ್ಭದಲ್ಲಿ ನಮಗೆ ಆಚಾರ್ಯರು ಇದಕ್ಕೆ ತುಂಬ ಸುಂದರವಾಗಿ ನಿರ್ಣಯವನ್ನು ಕೊಡ್ತಾರೆ. ಜೀವಾಸ್ ತತ್ ಪ್ರತಿಬಿಂಬಾಂಶಾಃ ವರಾಹಾದ್ಯಾಃ ಸ್ವಯಂ ಹರಿಃ ದೃಶ್ಯತೆ ಬಹುಧಾ ವಿಷ್ಣು ಐಶ್ವರ್ಯಾದ್ ಏಕ ಏವತು ಅಂತ. ನಾನು ಆಗ ಹೇಳಿದ ಹಾಗೆ ಕೃಷ್ಣಸ್ತು ಭಗವಾನ್
ಸ್ವಯಂ ಅಂತ ಹೇಳಿದರೆ ಕೃಷ್ಣ ಅಂತ ಹೇಳಿದರೆ ಅದು ಅವತಾರ ಪುರುಷನಾದ ಕೃಷ್ಣನೇ ಆಗಬೇಕು ಅಂತಿಲ್ಲ. ಮೂಲ ರೂಪದಲ್ಲಿರ್ತಕ್ಕಂತಹ ವಿಷ್ಣು, ನಾವು ನಾರಾಯಣ ಪುರುಷ, ಅವನನ್ನು ಯಾವ ಹೆಸರಿನಿಂದಲೂ ಕರೀಬಹುದು. ಯಾಕೆಂದರೆ ಅವನಲ್ಲಿ ಎಲ್ಲ ಗುಣಗಳು ಇರುವುದರಿಂದಾಗಿ, ಕರ್ಷಣವನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಮೂಲ ರೂಪದಲ್ಲಿ ಇರುವುದರಿಂದಾಗಿ ಆ ಮೂಲ ರೂಪವನ್ನು ಕೃಷ್ಣ ಅಂತ ಹೇಳಿ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂದರೆ ಈ ಎಲ್ಲ ಅವತಾರಗಳು ಕೂಡ ಭಗವಂತನ ಅವತಾರ ಅಂತ ಹೇಳುವುದರಲ್ಲಿಯೇ ಭಾಗವತಕ್ಕೆ ತಾತ್ಪರ್ಯ ಹೊರತು ಅವತಾರಗಳಲ್ಲಿ ವ್ಯತ್ಯಾಸವನ್ನು ಹೇಳುವಂಥದ್ದು ಭಾಗವತದ ತಾತ್ಪರ್ಯ ಅಲ್ಲ. ಅದನ್ನು ಬ್ರಹ್ಮವೈವರ್ತ ಪುರಾಣ ಉಲ್ಲೇಖ ಮಾಡಿ ಹೇಳ್ತದೆ. ಜೀವಾಹ ತತ್ ಪ್ರತಿಬಿಂಬಾಂಶಾಹ, ಏನು ಎಲ್ಲ ಜೀವರಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಪ್ರತಿಬಿಂಬ ಸ್ವರೂಪರು. ಆದರೆ ನಾವೇನು ಅವತಾರಗಳು ಅಂತ ಹೇಳ್ತೀವಿ, ಅದು ಕೇವಲ ಕೃಷ್ಣಾವತಾರ ಮಾತ್ರ ಅಲ್ಲ. ಅದಕ್ಕೋಸ್ಕರ ವರಾಹಾದ್ಯಾಹ ಅಂತ ಬೇರೆ ಅವತಾರದ ಉಲ್ಲೇಖವನ್ನು ಮಾಡಿ ವರಾಹಾದ್ಯಾಹ ಸ್ವಯಂ ಹರಿಹಿ, ವರಾಹ ಮೊದಲಾದಂತಹ ಎಲ್ಲ ಅವತಾರಗಳಿದೆ ಅದು ಸ್ವಯಂ ಭಗವಂತನೇ ಹೊರತು ಆ ಭಗವಂತನಿಗೂ ಮೂಲ ರೂಪಕ್ಕೂ ಅವತಾರಗಳಿಗೂ ಸ್ವಲ್ಪವೂ ಕೂಡ ಯಾವ ರೀತಿಯಲ್ಲಿಯೂ ಕೂಡ ನಾವು ವ್ಯತ್ಯಾಸವನ್ನು ಅಥವಾ ಅಸಾಮರ್ಥ್ಯವನ್ನು ನಾವು ಚಿಂತನೆ ಮಾಡಬಾರ್ದು. ಈ ದೃಶ್ಯಂತೆ ಬಹುಧಾ ವಿಷ್ಣೋ ಐಶ್ವರ್ಯಾದ್ ಏಕಏವತು. ಯಾಕೆಂದರೆ ಒಂದು ಅವತಾರದಲ್ಲಿ ಒಂದು ಸಾಮರ್ಥ್ಯ, ಮತ್ತೊಂದು ಅವತಾರದಲ್ಲಿ ಮತ್ತೊಂದು ಸಾಮರ್ಥ್ಯ ಅಂತ ಇಲ್ಲ. ಎಲ್ಲ ಅವತಾರದಲ್ಲಿಯೂ ಎಲ್ಲ ರೀತಿಯ ಸಾಮರ್ಥ್ಯ ಭಗವಂತನಲ್ಲಿ ಇರ್ತದೆ. ಅದರಿಂದಾಗಿ ಎಲ್ಲ ಅವತಾರಗಳು ಕೂಡ ಭಗವಂತನ ಮೂಲ ರೂಪ. ಅದರಿಂದಾಗಿ ಮೂಲದಲ್ಲಿ ನಾವು ಅವನನ್ನು ಕೃಷ್ಣ ಅಂತಲೂ ಹೇಳಬಹುದು, ವಿಷ್ಣು ಅಂತಲೂ ಹೇಳಬಹುದು, ನಾರಾಯಣ ಅಂತಲೂ ಹೇಳಬಹುದು, ರಾಮ, ಯಾವ ಶಬ್ದದಿಂದ ಹೇಳಿದರೂ ಕೂಡ ಆ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ವ್ಯತ್ಯಾಸ ಇಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನು ಬ್ರಹ್ಮವೈವರ್ತದ ಪುರಾಣದ ಶ್ಲೋಕಗಳನ್ನು ಕೊಟ್ಟು ಆಚಾರ್ಯರು ನಮಗೆ ಸ್ಪಷ್ಟಪಡಿಸ್ತಾರೆ. ಮುಂದೆ ಆ ಭಾಗವತದ ಚರಿತ್ರೆಯನ್ನು ಹೇಳಬೇಕಾದ್ರೆ ಎಲ್ಲ ಪಾಂಡವರ ನಿರ್ಯಾಣವನ್ನು ಹೇಳಿದ ನಂತರ ಯಾರ್ಯಾರು ಯಾವ ಯಾವ ಸ್ವರ್ಗ ನರಕಾದಿ ಲೋಕಗಳಲ್ಲಿ ಯಾರು ಇದ್ದರು, ಯಾರು ಯಾವ ಯಾವ ರೀತಿಯ ಫಲಗಳನ್ನು ಅನುಭವಿಸ್ತಾ ಇದ್ದರು ಅಂತ ಹೇಳಬೇಕಾದ್ರೆ, ಕೃಷ್ಣ ಮೂಲ ರೂಪದಿಂದ ಅವನು ವೈಕುಂಠದಲ್ಲಿ ಇದ್ದಾನೆ. ಮೊದಲ ಪಾಂಡವರಲ್ಲಿ ಅರ್ಜುನ ಮೊದಲಾದವರೆಲ್ಲರೂ ಕೂಡ ಸ್ವರ್ಗದಲ್ಲಿ ನೆಲೆಸಿದ್ದಾರೆ ಎನ್ನತಕ್ಕಂತಹ ಮಾತನ್ನು ಹೇಳ್ತದೆ. ಆ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಅರ್ಜುನ ಅನೇಕ ಹತ್ಯೆಗಳನ್ನು, ಅನೇಕ ಹತ್ಯೆಗಳನ್ನು ಮಾಡಿದವನು, ಅವನಿಗೆ ಯಾವ ರೀತಿಯಲ್ಲಿ ಸುಖ ಸಿಗಲಿಕ್ಕೆ ಅವಕಾಶ ಬಂತು ಅಂತ ಪ್ರಶ್ನೆಯನ್ನು ಮಾಡಿದಾಗ ಭಾಗವತ ಹೇಳ್ತದೆ, ಗೀತಂ ಭಾಗವತಂ ಜ್ಞಾನಂ ಎತ್ತತ್ ಸಂಗ್ರಾಮ ಮೂರ್ಧನಿ ಕಾಲಕರ್ಮ ತಮೋರ್ಧಂ ಪುನರಧ್ಯಗಮತ್ ವಿಭು ಎಂಬುದಾಗಿ. ಈ ಮುಂದಿನ ಚಿಂತನೆಗಳನ್ನು ನಾಳೆಯ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.